ಈ ಒಂದು ಬಸಳೆಯ ಕೊದ್ದೆಲುಂಟಲ್ಲ ಸೂಪರ್ ಆಗ್ತದೆ ಮಾಡಿದರೆ. ಕೊಂಕಣಿಯರ ಮನೆಯಲ್ಲಿ ಒಂದು ಪತ್ರೊಡೆ ಗಿಡ ಒಂದು ಇದ್ದೇ ಇರ್ತದೆ. ನಮಗೆ ಸಣ್ಣ ಇರುವಾಗ ಒಂದು ಪದ್ಯ ಇತ್ತು, ಹೂವಾಡಗಿತ್ತಿ ಅಂತೇಳಿ ಹೇಳಿ. ಅದರಲ್ಲಿ ಒಂದು ವಾಕ್ಯ ಇತ್ತು ನೋಡಿ, ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಅಂತೇಳಿ. ಆ ಪಚ್ಚ ತೆನೆ ಯಾವುದು ಅಂತೇಳಿ ಹೇಳಿ ನನಗೆ ಗೊತ್ತಿರಲಿಲ್ಲ ಸಣ್ಣವರು ಹೇಳುವಾಗ. ಸೊ ಇದೇ ಅದು ಪಚ್ಚ ತೆನೆ, ಅಲೋವಿರಾ. ಈ ವೀಳ್ಯದೆಲೆ ಏನಿದೆ ಇದನ್ನು ಹೀಗೆ ತಿಂದರೆ ಜೀರ್ಣಕ್ರಿಯೆಗೆ ಭಾರಿ ಒಳ್ಳೆಯದಂತಪ್ಪ. ಹಾಗಾಗಿ ನಾನು ಹೆಚ್ಚಾಗಿ ಇದನ್ನು ತಿಂತಾ ಇರ್ತೇನೆ. ಇಷ್ಟೊಂದು ಇದೆ ನೋಡಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಶಾಲೆಯಿಂದ ಬಂದವಳೆ ಗ್ಯಾಸ್ನ ಮೇಲೆ ನೋಡಬೇಕಾದ್ರೆ ಇಲ್ಲಿ ಅತ್ತೆ ಸೋರೆಕಾಯಿ ಪಾಯಸವನ್ನು ಮಾಡಿಟ್ಟಿದ್ದಾರೆ. ಈ ಗೆಣಸನ್ನೆಲ್ಲ ಯೂಸ್ ಮಾಡಿಕೊಂಡು ತುಂಬ ಒಳ್ಳೆಯದಾಗಿದೆ, ಸೂಪರ್ ಆಗಿದೆ. ಸೊ ಈಗ ಆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ. ಈಗ ಒಮ್ಮೆ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ದೊಣ್ಣೆಯಲ್ಲಿ ಆ ಪಾಯಸವನ್ನು ತಿಂದು ಗಿಡಗಳಿಗೆಲ್ಲ ನಾನು ನೀರು ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗಿಡಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಪರಿಚಯ ಅಲ್ಲ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವ್ಯಾವ ಗಿಡಗಳು ಎಲ್ಲ ಅದರ ಹೆಸರುಗಳು. ಬಟ್ ನಾನೇ ಒಂದು ಸುತ್ತು ಹೋಗ್ತಾ ಇದ್ದೇನೆ ನೀರನ್ನೆಲ್ಲ ಹಾಕಲಿಕ್ಕೆ, ಆಗ ನಿಮಗೆ ಅದನ್ನು ತೋರಿಸ್ತೇನೆ. ಸೊ ಫಸ್ಟಿಗೆ ಬನ್ನಿ ಆ ಪಾಯಸ ಹೇಗಾಗಿದೆ ಅಂತೇಳಿ ಹೇಳಿ ತೋರಿಸ್ತೇನೆ ನಾನು ನಿಮಗೆ. ಸೊ ಈಗಷ್ಟೇ ಮಾಡಿಟ್ಟಂತಹ ಬಿಸಿ ಬಿಸಿ ಸೋರೆಕಾಯಿ ಪಾಯಸ. ನನಗೆ ಗೊತ್ತಿರಲಿಲ್ಲ ಅತ್ತೆ ಇದನ್ನು ಮಾಡ್ತಾರೆ ಅಂತೇಳಿ ಹೇಳಿ. ಇಲ್ದಿದ್ರೆ ಇದರ ಹೇಗೆ ಮಾಡೋದಂತೇಳಿ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ತೋರಿಸ್ತೇನೆ ಖಂಡಿತ. ತುಂಬ ಒಳ್ಳೆಯದಾಗ್ತದೆ ಸೋರೆಕಾಯಿ ಎಲ್ಲ ಹಾಕಿ. ಸೊ ಇದನ್ನೊಂದು ಸ್ವಲ್ಪ ಈಗ ತಿಂದು ತೋಟಕ್ಕೆ ನೀರು ಹಾಕಲಿಕ್ಕೆ ಹೋಗುವ ಬನ್ನಿ. ಸೊ ತುಂಬ ಸಮಯದ ನಂತರ ಇದನ್ನು ತಿಂತಾ ಇದ್ದೇನೆ ನೋಡಿ. ಚಿಕ್ಕ ಚಿಕ್ಕ ಒಂದು ಸೋರೆಕಾಯಿಯ ತುಂಡು ಇದರಲ್ಲಿದೆ. ಮಾತ್ರ ಅಲ್ಲ, ಇದು ಸ್ವಲ್ಪ ತಿಕ್ಕಾಗಲಿಕ್ಕೆ ಇದಕ್ಕೆ ಗೆಣಸನ್ನು ಕೂಡ ಹಾಕಿದ್ದಾರೆ. ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಜಾಸ್ತಿ ಏನಿಲ್ಲ, ಒಂದು ಚಿಟಿಕೆ ಉಪ್ಪು. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಸೋರೆಕಾಯಿ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ನನ್ನ ಕಸಿನ್ಸ್ ಕೆಲವರೆಲ್ಲ ಬೆಳಿಗ್ಗೆ ಎದ್ದು ಈ ಸೋರೆಕಾಯಿಯ ಜ್ಯೂಸನ್ನು ಕೂಡ ಎಲ್ಲ ಮಾಡಿ ಎಲ್ಲ ಕುಡಿತಾರೆ, ಕೇಳಿದ್ದೆ ನಾನು. ಪಾಯಸ ಎಲ್ಲ ತಿಂದಾಯಿತು. ಇನ್ನು ಹೊರಗೆ ತೋಟಕ್ಕೆ ಹೋಗಿ ನೀರೆಲ್ಲ ಹಾಕುವ. ನಾನು ಯಾವ ಗಿಡಗಳನ್ನು ನೆಟ್ಟಿದ್ದೆ ನಾನು ನಿಮಗೆಲ್ಲ ಹೇಳ್ತೇನೆ. ಈ ಹೂಗಳ ಗಿಡಕ್ಕಿಂತ ಈ ತರಕಾರಿಗಳನ್ನು ನೆಡುವಂಥದ್ದು ತುಂಬ ಇಷ್ಟ. ಸೊ ಈ ಸಾರಿ ನಾನು ಈ ಒಂದು ಬಸಳೆಯನ್ನು ಹಾಕಿದ್ದೇನೆ, ಚೆಂದ ಬಂದಿದೆ ಮೇಲೆ. ಇದರಿಂದ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ಬೋದು. ಸೊ ಬಸಳೆ ಇದೆ, ಇದಕ್ಕೆ ಮೇನ್ ಅಂತೇಳಿ ಹೇಳಿದರೆ ಭರ್ಪೂರ ನೀರು ಹಾಕಬೇಕು, ಅದ್ಭುತವಾಗಿ ಬೆಳೀತಾ ಹೋಗ್ತದೆ. ಇದಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟೊಮೆಟೊ ಗಿಡ. ಇದು ಈ ಟೊಮೆಟೊ ನೆಡುವಂಥದ್ದು ತುಂಬ ಸುಲಭ ನೋಡಿ. ನಾನು ನಿಮಗೆ ಒಂದು ತೋರಿಸ್ಲಿಕ್ಕೆ ಇಲ್ಲಿ ತಂದೆ. ಇಲ್ಲಿ ಸ್ವಲ್ಪ ಜಾಗ ಸಹ ಇತ್ತು, ಹೀಗೆ ನೆಟ್ಟದ್ದು ನಾನು ಇದನ್ನು. ಎಷ್ಟು ಚೆಂದಾಗಿದೆ ನೋಡಿ. ಹೀಗೆ ನೆಟ್ಟರೆ ಆಯಿತು. ಇದು ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಹೀಗೆ ನೆಟ್ಟರೆ ಈ ಮಣ್ಣಲ್ಲೇ ಉಂಟಲ್ಲ, ಹೇಗೋ ಒಂದು 2 ದಿನ ಅಂತೇಳಿ ಹೇಳುವಾಗ ಅಲ್ಲೇ ಸಣ್ಣ ಸಣ್ಣ ಈ ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಟೈಮ್ ಇದು ಆದದ್ದು ನಿಮಗೆ ತೋರಿಸ್ತೇನೆ. ಇದು ನನ್ನ ಫ್ರೆಂಡ್ನ ಮನೆಗೆ ಹೋಗುವಾಗ ಅಲ್ಲಿಂದ ಕೊಟ್ಟಂತಹ ಅಲೋವಿರಾ. ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು, ಇದು ಬೀಳೋದು ಬೇಡ ಅಂತೇಳಿ ಹೇಳಿ ಇಲ್ಲೊಂದು ಗೆಲ್ಲನ್ನು ಇಟ್ಟಿದ್ದೇನೆ. ಈ ವೀಳ್ಯದಲ್ಲಿ ಏನಿದೆ, ಇದು ಕಾಂಪೌಂಡರ್ನ ಸುತ್ತಕೊಂಡಿದೆ. ಮಾತ್ರ ಅಲ್ಲ, ಈ ತೆಂಗಿನ ಮರದ ಮೇಲೂ ಕೂಡ ಫುಲ್ಲು ಹೋಗಿದೆ. ಇದು ಕನಕಾಂಬರ, ಅಬ್ಬಲಿಗೆ ಅಂತೇಳಿ ಹೇಳ್ತೇವೆ. ಕೆಲವೊಂದು ಈ ಸ್ಪೆಷಲಿ ನಾವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ಈ ಹೂ ಅಲ್ಲಿ ತುಂಬ ಒಂದು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಯಾವುದೇ ಮದುವೆಗಳಲ್ಲಿ ಕೂಡ ಮದುಮಗಳು ಇದನ್ನೆಲ್ಲ ಹಾಕ್ತಾರೆ. ಇಲ್ಲಿ ಅದಕ್ಕೆ ಬಳಸೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ದೇವರಿಗೆಲ್ಲ ಇಷ್ಟ ಅಂತೇಳಿ ಹೇಳಿ ನಾವು ಇದನ್ನು ಬಳಸ್ತೇವೆ ಅಷ್ಟೆ. ಮಲ್ಲಿಗೆ ಒಟ್ಟಿಗೆ ಮಾಲೆ ಮಾಡುವಾಗ ಇದನ್ನೊಂದು ಹಾಕ್ತಾರೆ, ಅಬ್ಬಲಿಗೆ. ಇದು ನೋಡಿ ಗುಲಾಬಿ. ಸರಿ ಹೀಗೆ ಮಾಡಿದರೆ ಎಸಳೆಲ್ಲ ಬಿದ್ದೋಗ್ತದೆ. ಪನ್ನೀರ್ ಗುಲಾಬಿ ಚಿಕ್ಕ ಚಿಕ್ಕದು
ನೋಡಲಿಕ್ಕೆ ಚಂದ ಮನೆಯ ಮುಂದೆ. ಹಾಗೆ ಗುಲಾಬಿಯ ಪಕ್ಕದಲ್ಲಿರುವಂಥದ್ದು ಮುತ್ತು ಮಲ್ಲಿಗೆ, ಇಷ್ಟು ಮೇಲೆ ಹೋಗಿದೆ ನೋಡಿ. ಮಲ್ಲಿಗೆ, ಗುಲಾಬಿ, ಅಬ್ಬಲಿಗೆ ಎಲ್ಲವೂ ಇದೆ. ಇದಕ್ಕೆ ನೋಡಿ ತಿಮರೆ ಅಂತೇಳಿ ಹೇಳ್ತೇವೆ ನಾವು ಇಲ್ಲಿ ತುಳುವಲ್ಲಿ. ಉತ್ತರ ಕರ್ನಾಟಕಕ್ಕೆ ಹೋದರೆ ಇದಕ್ಕೆ ಒಂದೆಲಗ, ಬ್ರಾಹ್ಮಿ ಅಂತೇಳಿ ಹೇಳೆಲ್ಲ ಹೇಳ್ತೇವೆ. ತುಂಬ ಒಳ್ಳೆಯದಂತೆ ಇದು. ಕೆಲವರು ಇದರಿಂದ ಎಣ್ಣೆಯನ್ನು ಮಾಡ್ತಾರೆ, ಕೆಲವರು ಇದರ ಚಟ್ನಿಯನ್ನು ಮಾಡ್ತಾರೆ. ನಾವು ಕೂಡ ಒಂದು ಮುಕ್ಕುಡು ದ್ವಾದಶಿ ಅಂತೇಳಿ ಹೇಳಿ ಉಂಟು, ಅದಕ್ಕೆ ಇದರ ಚಟ್ನಿಯನ್ನು ಮಾಡೇ ಮಾಡ್ತೇವೆ. ಮತ್ತು ಇದು ಉಂಟಲ್ವಾ, ಯಾವುದು ನಮ್ಮ ತುಳಸಿ ಪೂಜೆ, ಅದಕ್ಕೂ ಸುರ್ನೋಳಿ ಇದರ ಚಟ್ನಿಯನ್ನು ಮಾಡ್ತಾರೆ, ಒಳ್ಳೆಯದಾಗ್ತದೆ. ನಿತ್ಯಕ್ಕೆ ಬಳಸೋದು ಕಡಿಮೆ, ಬಟ್ ಇದು ಇಲ್ಲಿ ಹೇರಳವಾಗಿದೆ ನಮ್ಮ ತೋಟದಲ್ಲಿ. ಇಲ್ಲೊಂದು ಹೂವನ್ನು ಕಾಣ್ತಿದ್ದೀರಲ್ಲ, ಇದು ಬೆಳಗ್ಗೆ ವೈಟ್ ಇರ್ತದೆ ಮತ್ತು ಪಿಂಕ್ ಆಗ್ತದೆ, ರಾತ್ರಿ ಅಂತೇಳಿ ಹೇಳುವಾಗ ಇಲ್ಲೇ ಕೆಂಪಾಗ್ತದೆ. 3 ಬೇರೆ ಬೇರೆ ಬಣ್ಣಗಳು, ಸೂರ್ಯನ ಬಿಸಿಲು ಬಿದ್ದ ಹಾಗೆ ಬೇರೆ ಬೇರೆ ಬಣ್ಣಗಳನ್ನು ತಾಳ್ತದೆ. ತುಂಬ ಚಂದವಾದ ಹೂ, ದೊಡ್ಡದು, ಒಂದಿದ್ರೆ ಸಾಕಾಗ್ತದೆ ಈ ದೇವರ ಕೋಣೆಯಲ್ಲಿ ಇಡಲಿಕ್ಕೆ. ನಮಗೆ ಸಣ್ಣ ಇರುವಾಗ ಒಂದು ಪದ್ಯ ಇತ್ತು, ಹೂವಾಡಗಿತ್ತಿ ಅಂತೇಳಿ ಹೇಳಿ. ಅದರಲ್ಲೊಂದು ವಾಕ್ಯ ಇತ್ತು ನೋಡಿ, ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಅಂತೇಳಿ. ಆ ಪಚ್ಚ ತೆನೆ ಯಾವುದು ಅಂತೇಳಿ ಹೇಳಿ ನನಗೆ ಗೊತ್ತಿರಲಿಲ್ಲ ಸಣ್ಣವರು ಹೇಳುವಾಗ. ಸೊ ಇದೇ ಅದು ಪಚ್ಚ ತೆನೆ, ತುಂಬ ಸೂಪರ್ ಪರಿಮಳ. ಸೊ ಇದೇ ಆ ಗಿಡ, ಪಚ್ಚ ತೆನೆ. ಭಾರಿ ಒಳ್ಳೆ ಪರಿಮಳ ಈ ಒಂದು ಗಿಡದಿಂದಾಗಿ ಇಡೀ ತೋಟದಲ್ಲಿ. ಹಾಗೂ ಅಲ್ಲಲ್ಲಿ ಬೆಳೆದಂತಹ ತುಳಸಿ ಗಿಡಗಳು. ದಾಸವಾಳದ ಒಂದು ಬೆನಿಫಿಟ್ ಏನಪ್ಪ ಅಂತೇಳಿ ಹೇಳಿದರೆ, ಇದಕ್ಕೆ ತುಂಬ ವಿಸ್ತಾರ ಇಲ್ಲ. ತೆಗೆದು ಎಲ್ಲಿ ಹಾಕಿದ್ರೆ ಅಲ್ಲಿ ಇದು ಬೆಳೆದು ಬಿಡ್ತದೆ. ಇದರದ್ದು ಯಾವುದೇ ಹೂವೆಲ್ಲ ಇಲ್ಲ, ಇದರಲ್ಲಿ ಕೆಂಪು ಹೂ ಆಗ್ತದೆ. ಅದನ್ನೆಲ್ಲ ನಾವು ಇವತ್ತು ದೇವರ ಕೋಣೆಗೆ, ಅಂದರೆ ದೇವರಿಗೆ ಸಿಂಗಾರ ಮಾಡಲಿಕ್ಕೆ ಕೋಣೆಯಲ್ಲಿ ಇಟ್ಟಿದ್ದೇವೆ. ಇಲ್ಲಿ ನೀವು ಕರಿಬೇವಿನ ತೋಟವನ್ನು ನೋಡ್ಬೋದು. ಫುಲ್ ಕರಿಬೇವು ಎಷ್ಟು ಬೆಳೆದಿದೆ ಅಂತೇಳಿ ಹೇಳಿದೆ. ಈ ತೆಂಗಿನ ಮರಕ್ಕಿಂತಲೂ ಉದ್ದ ಕರಿಬೇವಿನ ಒಂದು ಮರ ಬೆಳೆದಿದೆ. ಇದರ ಚಿಕ್ಕ ಚಿಕ್ಕ ಕೂಸುಗಳೆಲ್ಲ ಇಲ್ಲಿದೆ ನೋಡಿ, ಚಿಕ್ಕ ಚಿಕ್ಕ ಕರಿಬೇವಿನ ಗಿಡಗಳು ಫುಲ್ ಉಂಟಿಲ್ಲಿ. ಸುಮಾರು ಒಂದು ಲೆಕ್ಕ ಮಾಡಿದರೆ 50-70 ಗಿಡಗಳು ಉಂಟಾ ಅಂಥೇಳಿ. ಸುಗಂಧಿ ಹೂವಿನ ಗಿಡ, ಪಚ್ಚ ತೆನೆ. ಕೊಂಕಣಿಯರ ಮನೆಯಲ್ಲಿ ಒಂದು ಪತ್ರದ ಗಿಡ ಒಂದು ಇದ್ದೇ ಇರ್ತದೆ. ನಮಗೆ ಯಾವಾಗ ಆಸೆ ಆಗ್ತದೆ, ಯಾವಾಗ ನಮ್ಮವರೇ ಅಂತೇಳಿ ಹೇಳಿ ಎಲ್ಲ ಬರ್ತಾರೆ ನೆಂಟರೆಲ್ಲ, ಅವರಿಗೊಂದು ಮಾಡಿಕೊಡ್ಲಿಕ್ಕೆ. ಸೊ ಇದು ಪಂಪಿನ ನೀರು ಏನು ಬೀಳ್ತದೆ ನೋಡಿ, ಅದರ ಒಂದು ಸ್ಟ್ರೈಟಿಗೆ ಈ ಗಿಡಗಳನ್ನು ನೆಟ್ಟಿದ್ದೇವೆ. ಸೊ ಇದು ತಾಜಾ ಆಗಿದೆ. ಸೊ ಯಾರಾದರೂ ನಮ್ಮವರೇ ಬಂದಾಗ ಇದನ್ನು ಮಾಡೋಣ ಅಂತೇಳಿ ಹೇಳಿ. ಇಳಿಯೋದೆಲ್ಲ ನೋಡಿ, ಲಾಸ್ಟ್ ಟೈಮ್ ಕಟ್ ಮಾಡಿ ಹಾಕಿದಲ್ಲಿ ಅದು ಚೆಂದ ಬೆಳೆದಿದೆ, ಸೊಕ್ಕಿದೆ. ಆ್ಯಕ್ಚುಲಿ ಈ ತೆಂಗಿನ ಮರಕ್ಕೆ ಫುಲ್ ಇದು ಸುರುಳಿ ಸುತ್ತಿತ್ತು, ನೀವು ನೋಡ್ಬೋದು. ಆ ಗೆಲ್ಲನ್ನು ಎಳೆದು ಹಾಕಿದ್ದು ಅದೆಲ್ಲ ಬಾಡಿ ಹೋಗಿದೆ. ಸೊ ಏನು ಕೆಳಗೆ ಬಿದ್ದಿದೆ ನೋಡಿ, ಅದು ಚೆನ್ನಾಗಿ ಪುನಃ ಬೆಳ್ಕೊಂಡಿದೆ. ದಾಸವಾಳದ ಗಿಡ ಇಲ್ಲಿ ನೋಡ್ಬೋದು ನೀವು, ಕೆಂಪು ದಾಸವಾಳ. ಇದು ಈ ಕೇಶ ವೃದ್ಧಿಗೂ ಅಂತೇಳಿ ಹೇಳಿದರೆ, ಕೂದಲಿನ ಒಂದು ಸಮಸ್ಯೆ ಇದ್ದರೂ ಕೂಡ ಕೆಲವರೆಲ್ಲ ಇದರದ್ದೆಲ್ಲ ಇದನ್ನು ಯೂಸ್ ಮಾಡಿ, ದಳಗಳನ್ನು ಯೂಸ್ ಮಾಡಿ ಇದರದ್ದು ಎಣ್ಣೆಯನ್ನು ಮಾಡೋದೆಲ್ಲ ನಾನು ಗಮನಿಸಿದ್ದೇನೆ, ಕೇಳಿದ್ದೇನೆ. ನಮ್ಗೆ ಗೊತ್ತಿಲ್ಲ ಅದರ ಪ್ರೊಸೀಜರ್, ಬಟ್ ಮಾಡ್ತಾರೆ ಅಂತೇಳಿ ಹೇಳಿ ಗೊತ್ತುಂಟು. ಇದು ನೋಡಿ, ಬಾಳೆ ವನ, ಬಾಳೆ ಗಿಡಗಳು. ಬಾಳೆಗಾಗಿ ಅಂತೇಳಿ ಹೇಳಿ ಅಲ್ಲ, ಅಟ್ಲೀಸ್ಟ್ ನಮಗೆ ಈ ಬಾಳೆ ಎಲೆ ಸಿಕ್ಕಿದರೆ ಕೆಲವೊಂದು ಹಬ್ಬ ಹರಿದಿನಗಳ ಸಮಯದಲ್ಲಿ ಊಟ ಮಾಡಲಿಕ್ಕೆ ಆಗ್ತದಲ್ವ, ಹಾಗಾಗಿ ಇದನ್ನು ಬೆಳೆದಿದ್ದೇವೆ. ಆಗಲಿಲ್ಲ ಅಂತೇಳಿ ಹೇಳಿ ಅಲ್ಲ, ಕೆಲವೊಂದು ಗೊನೆಗಳು ಬಿಟ್ಟಿದೆ ಕೂಡ, ಆದರೆ ಅಂಗಡಿಯಲ್ಲೆಲ್ಲ ಇಟ್ಟ ಹಾಗೆ ಆಗೋದಿಲ್ಲ, ಚಿಕ್ಕ ಚಿಕ್ಕದು. ಸೊ ಇದು ಕದಳಿ ಗಿಡಗಳು, ಕರಿಬೇವಿನ ಚಿಕ್ಕ ಚಿಕ್ಕ ಮರಿ ಗಿಡಗಳು, ಕರಿಬೇವು. ಈ ಪಚ್ಚತೆನೆ ಏನಿದೆ, ಆ ಒಂದು ನಮ್ಮ ಮನೆಯ 4 ಸುತ್ತಲುಂಟು. ಹಾಗಾಗಿ ತಿರುಗುವಾಗ ಟರ್ನ್ ತಗೊಳ್ಳುವಾಗ ಒಂದು ಒಳ್ಳೆ ಘಮ್ ಅಂತೇಳಿ ಹೇಳಿ ಪರಿಮಳ. ಒಂದು ಅಲ್ಲಿ ಒಂದುಂಟು ಎಂಡಿಗೆ, ಒಂದು ಈಚೆ ಉಂಟು. ತಗೊಳ್ಳಿ, ಇಲ್ಲೂ ಸಹ ಉಂಟು ನೋಡಿ.
ಇದಕ್ಕೆ ನಾವು ಗಾಂಧಾರ ಮೆಣಸು ಅಂತೇಳಿ ಹೇಳೋದು. ಚಿಕ್ಕ ಚಿಕ್ಕದು ನೋಡಿ, ಗಾಂಧಾರ ಮೆಣಸು ಹೇಗಾಗಿದೆ ನೋಡಿ. ಕೆಲವು ಗಿಳಿಗಳೆಲ್ಲ ಬಂದು ಇದನ್ನೆಲ್ಲ ತಿಂತದೆ. ಚಂದ ಅಲ್ಲ ನೋಡಲಿಕ್ಕೆ. ಇದರಿಂದ ಚಟ್ನಿ ಎಲ್ಲ ಮಾಡ್ತಾರಂತೆ. ನಾವು ಇದನ್ನು ಬಳಸೋದು ತುಂಬ ಕಡಿಮೆ. ಈ ಭಟ್ ಆ್ಯಂಡ್ ಭಟ್ ಚಾನಲಲ್ಲೆಲ್ಲ ಹೆಚ್ಚಾಗಿ ಅವರು ಇದನ್ನು ಬಳಸಿದ್ದನ್ನು ನಾನು ನೋಡಿದ್ದೇನೆ. ಚಟ್ನಿ ಎಲ್ಲ ಮಾಡುವಾಗ, ಬೇರೆ ಬೇರೆ ತಂಬುಳಿ ಎಲ್ಲ ಮಾಡುವಾಗ. ಸೊ ಅದೇ ಗಿಡ ಇದು. ಪಚ್ಚೆ ಇತ್ತು, ಈಗೆಲ್ಲವೂ ಕೂಡ ರೆಡ್ಡಿಗೆ ಟರ್ನ್ ಆಗಿದೆ. ಕೆಲವೊಂದು ಹೂವಿನದ್ದೆಲ್ಲ ಹೆಸರೇ ಗೊತ್ತಿಲ್ಲ ನನಗೆ. ಈ ರೀತಿ ಒಂದು ಗಿಡ ಇದು. ಇದರಲ್ಲಿ ಒಂಥರ ವೈಟ್ ಕಲರ್ನ ಒಂದು ಹೂ ಆಗ್ತದೆ. ಈ ಎಲೆ ನೋಡಲಿಕ್ಕೆ ಭಾರಿ ಚಂದ ಅಲ್ಲ. ತೆಂಗಿನ ಮರದಿಂದ ಬಿದ್ದಂಥ ಸೋಗೆಗಳು, ಇದನ್ನು ಯೂಸ್ ಮಾಡಿ ನನ್ನ ಅತ್ತೆಯವರು ಈ ಪೊರಕೆಗಳನ್ನೆಲ್ಲ ಮಾಡ್ತಾರೆ. ಇದನ್ನು ಕಟ್ ಮಾಡಿ ಬೆಳಿಗ್ಗೆ ನೀರು ಬಿಸಿ ಮಾಡಲಿಕ್ಕೆ, ಹಂಡೆಗೆ ಬಿಸಿ ಮಾಡುವಾಗ ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಯಬ್ಬ ಫುಲ್ ಇದೆ. ಯಾರಾದರೂ ಬೇಕಾದರೆ ಯೂಟ್ಯೂಬ್ ಈ ವಿಡಿಯೋವನ್ನು ನೋಡುವಾಗ ಯಾರಿಗಾದರೂ ಬೇಕಾದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಆಯಿತಾ. ಫುಲ್ಲಾಗಿದೆ ಬಿಂಬುಲಿ. ನಾನು ಲಾಸ್ಟ್ ಟೈಮ್ ಒಂದು ಬಿಂಬುಲಿದ್ದು ಇದನ್ನೆಲ್ಲ ಹಾಕಿದ್ದೆ, ಬೇರೆ ಬೇರೆ ರೆಸಿಪೀಸ್, ಪಿಕ್ಕಲೆಲ್ಲ. ಸೊ ಯಾರಿಗಾದರೂ ಅದನ್ನು ನೋಡಿ ಮಾಡುವ ಆಸೆ ಆದರೆ ಬಿಂಬುಲಿ ಸಮೇತ ಇಲ್ಲೇ ಇದೆ, ನನ್ನನ್ನು ಕಾಂಟ್ಯಾಕ್ಟ್ ಆಗಿ. ಬೇಕಾದಷ್ಟಿದೆ ನೋಡಿ, ಗೊಂಚಲು ಗೊಂಚಲು ಉಂಟು ಫುಲ್. ಇಷ್ಟೊಂದು ಇದೆ ನೋಡಿ, ಮರದ ಫುಲ್ ಇದೆ. ಯಾವಾಗ ಅನಾನಸ್ ಎಲ್ಲ ತರ್ತೇವೆ ನೋಡಿ, ಪೈನಾಪಲ್, ಅದರ ಒಂದು ಜುಟ್ಟನ್ನು ಇಲ್ಲಿ ಹಾಕಿಬಿಡೋದು. ಅದು ಅದರಷ್ಟಕ್ಕೆ ದೊಡ್ಡದಾಗಿ ಅದರಲ್ಲಿ ಪುನಃ ಮತ್ತೊಂದು ಪೈನಾಪಲ್ ಆಗ್ತದೆ. ರಗಳೆ ಇಲ್ಲ, ನೀರು ಬೀಳದಿರಲಿ, ಅದು ಅದರಷ್ಟಕ್ಕೆ ಆಗ್ತದೆ. ಮತ್ತು ಸಹ ಉಂಟು ನೋಡಿ ಕೆಲವು ಇಲ್ಲೆಲ್ಲ ನೆಟ್ಟದ್ದು. ಇಲ್ಲಿ ನೋಡಿ ಗುಡ್ಗುಡ್ ಜಾಂಬ್ ಅಂತೇಳಿ ಹೇಳ್ತೇವೆ, ಅದರ ಒಂದು ಹೂ. ಅದು ಹೂವಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಎಸ್, ಇದು ಅದರ ಮರ. ಇದು ಇಲ್ಲಿ ತನಗೇನು ಆಗಲಿಲ್ಲ, ಇನ್ನೂ ಆಗಬೇಕಷ್ಟೆ. ಬಟ್ ಮರ ಸಿಕ್ಕಾಪಟ್ಟೆ ಬೆಳೆದಿದೆ, ಚೆಂದ ಬೆಳೆದಿದೆ, ಒಳ್ಳೆ ನೆರಳುಂಟು ಇದರ ಕೆಳಗೆ. ಇನ್ನು ಜಾಂಬ್ ಆಗಬೇಕು ಮಾತ್ರ. ಈ ವರ್ಷ ಹೋಪ್ಫುಲಿ ಆಗಬಹುದು, ಯಾಕಂತೇಳಿ ಹೇಳಿದರೆ ಫುಲ್ ಈ ಹೂಗಳು ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಚಿಕ್ಕು ಮರ ಆಯಿತಾ. ಇದರಲ್ಲಿ ಫುಲ್ಲು ಚಿಕ್ಕು ಆಗ್ತದೆ. ಈಗ ಇದು ಸೀಸನ್ ಅಲ್ಲ, ಬಟ್ ಒಳ್ಳೆ ಆಗ್ತದೆ ಆಗುವಾಗ. ಆದರೆ ಇಲ್ಲಿ ಆ ಸಮಯದಲ್ಲಿ ಪಕ್ಷಿಗಳೆಲ್ಲ ಸುಮಾರು ಬರ್ತದೆ, ಅದು ತಿಂತದೆ. ಬಟ್ ಚಿಕ್ಕು ಆಗ್ತದೆ. ಇದೊಂದು ಸುಮಾರು ಒಂದು 10-12 ವರ್ಷದ ಹಿಂದೆ ನಾನು ಈ ಶನಿವಾರ ಸಂತೆಯಲ್ಲಿ ಅವಾಗ ತಗೊಂಡದ್ದು. ಇಲ್ಲೊಂದು ನೆಟ್ಟಿದ್ದೆ, ಚೆಂದ ದೊಡ್ಡದಾಗಿದೆ. ಮತ್ತು ಒಮ್ಮೆ ಈ ಮರಗಳೆಲ್ಲ ಒಮ್ಮೆ ಬೆಳೆಯುವಾಗ ಮಾತ್ರ ನೀರು, ಮತ್ತೇನೂ ಅಗತ್ಯ ಇಲ್ಲ. ಒಳ್ಳೆ ವಿಶಾಲವಾಗಿ ಬೆಳೆದಿದೆ. ಚಿಕ್ಕು ಕೂಡ ಇದರಲ್ಲಿ ಬಿಡ್ತದೆ. ತುಂಬ ದೊಡ್ಡ ಸೈಜ್ ಅಂತೇಳಿ ಹೇಳಿ ಅಲ್ಲ, ಹದ, ಬಟ್ ತುಂಬ ರುಚಿಯಾಗಿರ್ತದೆ ನೋಡಿ. ಇದು ಹಲಸಿನ ಮರ. ಆದರೆ ಈ ಕೊಟ್ಟೆಗೆ ಗುಂಡ ಎಲ್ಲ ಮಾಡುವಾಗ ಎಲೆ ತೆಗೆಯುವ ಅಂತೇಳಿ ಹೇಳಿದರೆ ಎಲ್ಲ ಮೇಲೆ ಹೋಗಿ ಕೂತಿದೆ, ಕೆಳಗೆ ಒಂದು ಇಲ್ಲ. ಸೊ ನಾವು ಪಕ್ಕದ ಮನೆಗೆ ಹೋಗೋದು ತೆಗಿಲಿಕ್ಕೆ. ಮತ್ತು ಇದು ಮಾವಿನ ಮರ. ಇದರಲ್ಲೂ ಕೂಡ ಮಾವಿನ ಸೀಸನ್ ಬಂದಾಗ ಬಹಳಷ್ಟು ಮಾವು ಆಗ್ತದೆ. ಪಕ್ಕದಲ್ಲೇ ಇರೋದು ಇದು ಗೇರಿನ ಮರ, ಗೇರು ಮರ. ಇದರಲ್ಲೂ ಕೂಡ ಗೇರು ಹಣ್ಣಿನ ಆಗುವಂಥ ಸೀಸನಲ್ಲಿ ಇದರಲ್ಲೂ ಕೂಡ ಬಿಡ್ತದೆ ಗೇರು ಹಣ್ಣು. ಈ ಸೈಡ್ ಏನಂತೇಳಿ ಹೇಳಿದರೆ ಮಣ್ಣೆಲ್ಲ ತುಂಬ ಗಟ್ಟಿ ಉಂಟು. ಇನ್ನೊಂದು ಸ್ವಲ್ಪ ಒಂದು ಲೋಡ್ ಮಣ್ಣು ತಂದು ಹಾಕಿದರೆ ಏನಾದರೂ ಬೇರೆ ಗಿಡಗಳನ್ನು ನೆಡ್ಬೋದು. ಇಲ್ಲದಿದ್ದರೆ ಮಣ್ಣು ತುಂಬ ಗಟ್ಟಿ ಅಲ್ವಾ, ಸೊ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಆಗೋದಿಲ್ಲ. ಸೊ ಮರಗಳಷ್ಟೇ ಇದೆ ಇಲ್ಲಿ, ಗೇರು ಮರ, ಮಾವಿನ ಮರ, ಹಲಸಿನ ಮರ, ಈ ಎಲ್ಲ ಮರಗಳು. ಫೈನಲಿ ನಾವು ಪ್ರತಿನಿತ್ಯ ಪೂಜಿಸುವಂತಹ ತುಳಸಿ ಗಿಡ.
ಸೊ ಇದಾಗಿತ್ತು ನಮ್ಮ ಮನೆಯ ತೋಟದ ಒಂದು ಕಿರು ಪರಿಚಯ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.